ಮುಂದೆ ಕನ್ಯಾ ರಾಶಿ ಜನ್ಮ ಕುಜದೋಷ ಪರಿಹಾರ ಆಗ್ತಕ್ಕಂಥ ತಿಂಗಳು ಒಳ್ಳೆಯದಾಗ್ತದೆ. ದ್ವಿತೀಯಕ್ಕೆ ಹೋದಾಗ ಸ್ವಲ್ಪ ಪ್ರಗತಿ ಆಗ್ತದೆ, ಸ್ವಲ್ಪ ಸ್ಪೀಡಪ್ ಆಗುತ್ತೆ. ಕೆಲವು ಕೆಲಸ ಕಾರ್ಯಗಳಲ್ಲಿ ಪ್ರಾಮಿನೆನ್ಸ್ ಬರ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಆಗುತ್ತೆ. ಅಂತಹ ಜನರ ಸಂಘದಿಂದ ಒಂದು ರೀತಿಯ ಏಳಿಗೆ ಕಾಣ್ತಕ್ಕಂತಹ ತಿಂಗಳು. ಯಾರು ನಿಮಗೆ ಅನುಕೂಲಕರವಾಗಿ ನಿಮಗೆ ಒಂದಷ್ಟು ಅವಕಾಶಗಳನ್ನು ಮಾಡ್ತಾರೋ ಆ ರೀತಿಯ ಶುಭ ಕಾರ್ಯಗಳಿಗೆ ಸ್ವಲ್ಪ ಹೆಚ್ಚು ತಾಳ್ಮೆ ಮತ್ತು ಪ್ರಯತ್ನ ಬೇಕು. ಈ ಸಪ್ತಮ ದೃಷ್ಟಿದೋಷವು ಹೋಗಿದೆ. ಸ್ವಲ್ಪ ತಾಳ್ಮೆ ಇಟ್ಟುಕೊಂಡ್ರೆ ಒಳ್ಳೆಯ ಅವಕಾಶಗಳು, ಉದ್ಯೋಗ ಇಲ್ಲದೇ ಇರತಕ್ಕಂಥವ್ರಿಗೆ ಅವಕಾಶ ಆಗೋದು, ಬೇರೆ ಏನಕ್ಕೊಂದು ಕಾಯ್ತಾ ಇರತಕ್ಕಂಥವ್ರಿಗೆ ಅವ್ರಿಗೆ ಇನ್ನೊಂದು ಅವಕಾಶ ಆಗೋದು, ಈ ರೀತಿಯೆಲ್ಲ ಅನುಕೂಲ ಆಗ್ತದೆ. ರವಿಯೂ ಕೂಡ ಜನ್ಮಕ್ಕೆ ಬರ್ತಾನೆ ಇದೇ ತಿಂಗಳು, ಅದು ಒಳ್ಳೆಯದೇ. ರವಿಗೆ ಅದೇನು ಉತ್ತಮ ಕ್ಷೇತ್ರ ಏನಲ್ಲ. ಕುಜನಿಗಾಗಲಿ ರವಿಗಾಗಲಿ ಕನ್ಯಾ ರಾಶಿಯು ಮಾರಕ ರಾಶಿಗಳು. ಆದರೂ ಕೂಡ ಕುಜನು ಮುಂದೆ ಸಾಗಿ ರವಿಯು ಜನ್ಮಕ್ಕೆ ಬಂದಾಗ ಒಂದು ರೀತಿಯ ಸ್ಪಿರಿಟ್ಫುಲ್ನೆಸ್ ಡೆವಲಪ್ ಆಗುತ್ತೆ. ಅದರಿಂದ ಔದ್ಯೋಗಿಕವಾಗಿ ಒಳ್ಳೆಯದಾಗುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಪ್ರಯತ್ನ ಜಾಸ್ತಿ ಬೇಕು, ತಾಳ್ಮೆ ಇರಬೇಕು. ನೀವು ಕೂಡ ಶ್ರೀನಿವಾಸ ದೇವರ ಒಂದು ಸೇವೆಯನ್ನು ದರ್ಶನ ಸೇವೆಯನ್ನು ಮಾಡ್ತಕ್ಕಂಥದ್ದು, ತುಳಸಿ ಪತ್ರ ಪುಷ್ಪೋದೆಯನ್ನು ಸಮರ್ಪಣೆ ಮಾಡೋದು, ಪಿತೃಪಕ್ಷದಲ್ಲಿ ಪಿತೃದೇವತೆಗಳ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಎಲ್ಲ ರಾಶಿಯವರು ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.